ಗ್ರಾಮಸ್ಥರು ನೀಡಿರುವ ಮಾಹಿತಿಯ ಪ್ರಕಾರ ಜಾತ್ರೆ ನಡೆಯುವ ಪದ್ಧತಿಗಳು. ಮೊದಲನೇ ದಿನ ಅಂದ್ರೆ ಶನಿವಾರದಂದು ತೋಟದ ಗುಡ್ಡದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ಊರಿನವರೆಲ್ಲರೂ ಸೇರಿ ಆರತಿಯನ್ನು ಮಾಡುತ್ತಾರೆ. ಆರತಿ ಎಂದರೆ ಬೆಲ್ಲದ ಆರತಿ, ತುಂಬಾ ವಿಜೃಂಭಣೆಯಿಂದ ಮಾಡುತ್ತಾರೆ. ಎರಡನೇ ದಿನ ಆದ ಭಾನುವಾರದಂದು ಮಾರಮ್ಮ ತಾಯಿಗೆ ಬೆಳಗ್ಗೆ ಕುರ್ಜಿ ಮರವನ್ನು ತವರು ಮನೆಯಾದ ತೋಟದ ಗುಡ್ಡಲಿಂದ ಬರುತ್ತಕ್ಕದ್ದು ಮತ್ತು ಭಾನುವಾರ ರಾತ್ರಿ ತಾಯಿ ನೀಡಿರುವ ಸಮಯದ ಪ್ರಕಾರ ಕೊಂಡ ಹಚ್ಚಲಾಗುವುದು. ತದನಂತರ ಬಾಗಲಗುಂಟೆಯಿಂದ ಗಟ್ಟಗಡಿಗೆಯನ್ನು ತವರ ಮನೆ ಕಡೆಗೆ ತರುತ್ತಾರೆ. ನಂತರ ತೋಟದ ಗುಡ್ಡಹಳ್ಳಿ ಗ್ರಾಮದವರು ತಾಯಿಗೆ ದೊಡ್ಡ ಆರತಿ ಸಮರ್ಪಿಸುತ್ತಾರೆ. ತದನಂತರ ಗಟ್ಟಗಡಿಗೆಯನ್ನು ಬಾಗಲಗುಂಟೆ ತಾಯಿಯ ಸನ್ನಿಧಿಗೆ ಮರಳಿ ತರುತ್ತಾರೆ. ಆ ಸಮಯದಲ್ಲಿ ಭಕ್ತಾದಿಗಳು ಗಟ್ಟಗಡಿಗೆಯನ್ನು ಕಿತ್ತುಕೊಳ್ಳುವ ದೃಶ್ಯ ಹಾಗೂ ಕೊಂಡ ದೇವಸ್ಥಾನದ ಎತ್ತರಕ್ಕೆ ಕಾಣುವ ದೃಶ್ಯವನ್ನು ನಾವು ಕಣ್ತುಂಬಿಕೊಳ್ಳಬಹುದು. ಸೋಮವಾರ ಎಲ್ಲಾ ಊರಿನ ಆರತಿಗಳು ತಾಯಿ ಮಾರಮ್ಮನ ಸನ್ನಿಧಾನದ ಮುಂದೆ ಬಂದು ಕೆಂಡ ಹಾಯುತ್ತಾರೆ. ಕೆಲವರು ಬಾಯಿ ಬೀಗ ಕೂಡ ಹಾಕಿಕೊಂಡಿರುತ್ತಾರೆ. ಇದಾದ ಬಳಿಕ ಮಂಗಳವಾರದಂದು ಭಕ್ತಾದಿಗಳು ಬಾಡೂಟವನ್ನು ಅನ್ನ ಸಂತರ್ಪಣೆ ಮಾಡುತ್ತಾರೆ. ಯಾವುದೇ ಜಾತಿ ಭೇದ ಭಾವ ಮತ ಇಲ್ಲದೆ ಎಲ್ಲರೂ ಸೇರಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ.